ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೀವ್ರ ಕುತೂಹಲ ಹುಟ್ಟುಹಾಕಿದ್ದ ಪಶ್ಚಿಮ ಬಂಗಾಳದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ತೆರೆ ಬಿದ್ದಿದೆ. ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ನೆಕ್ಸ್ಟ್ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಮಿತ್ ಶಾ ಪಾಲ್ಗೊಂಡಿದ್ರು. ಅವರ ನೇತೃತ್ವದಲ್ಲೇ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮೊದಲು ಕಾಂಗ್ರೆಸ್ನಲ್ಲಿದ್ದ ಸುವೇಂದು ಅಧಿಕಾರಿ ಆಮೇಲೆ ಟಿಎಂಸಿಗೆ ಸೇರಿದ್ರು, ನಂತರ ಬಿಜೆಪಿ ಸೇರಿದ್ರು. ಈ ಸಲ ಎಲೆಕ್ಷನ್ನಲ್ಲಿ ಭವಾನಿಪುರ್ನಲ್ಲಿ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿದ್ರು. ಬಂಗಾಳದಲ್ಲಿ ಬಿಜೆಪಿಗೆ ವೋಟ್ ತಂದುಕೊಡುವಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದಿದೆ. ಹೀಗಾಗಿ ಇವರನ್ನೇ ಬಿಜೆಪಿ ಆಯ್ಕೆ ಮಾಡಿಕೊಂಡಿದೆ. ಇನ್ನು ಶನಿವಾರ ಈ ಹೊಸ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಈ ವೇಳೆ ಇಬ್ಬರು ಡಿಸಿಎಂಗಳಾಗ್ತಾರೆ. ಅದರಲ್ಲಿ ಬಿಜೆಪಿ ನಾಯಕಿ ಅಗ್ನಿಮಿತ್ರ ಪಾಲ್ ಕೂಡ ಉಪಮುಖ್ಯಮಂತ್ರಿ ಆಗ್ತಾರೆ. ಇನ್ನು ಬಿಜೆಪಿಯ ಹೊಸ ಆಡಳಿತದ ಬಗ್ಗೆ ಅಮಿತ್ ಶಾ ಮಾತನಾಡಿದ್ದಾರೆ. ಭಾರತದ ಗಡಿಯಲ್ಲಿ ಇನ್ಮುಂದೆ ಬಾಂಗ್ಲಾದೇಶಿಯರು ಒಳನುಸುಳೋದು ಅಸಾಧ್ಯ. ದೇಶದ ಭದ್ರತೆಗಾಗಿ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಅಸ್ಸಾಂ, ತ್ರಿಪುರಾದಲ್ಲಿ ಈಗ ಆಲ್ರೆಡಿ ಬಿಜೆಪಿ ಅಧಿಕಾರದಲ್ಲಿದೆ. ಈ ಭಾಗದಲ್ಲಿ ಇನ್ಮುಂದೆ ಗೋವು ಕಳ್ಳ ಸಾಗಾಣಿಕೆ ಹಾಗೂ ಒಳನುಸುಳುವಿಕೆಗೆ ಅವಕಾಶ ಕೊಡಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅಲ್ಲದೆ ಟಿಎಂಸಿ ಆಡಳಿತಕ್ಕೆ ಬೇಸತ್ತು ಜನ ನಮಗೆ ವೋಟ್ ಹಾಕಿದಕ್ಕೆ ಧನ್ಯವಾದ. ಎಲೆಕ್ಷನ್ ಕಮಿಷನ್ ಕೂಡ ಚುನಾವಣೆಯನ್ನ ಅಚ್ಚುಕಟ್ಟಾಗಿ ನಡೆಸಿದೆ, ಸೊ ಅದಕ್ಕೂ ಕೂಡ ಥ್ಯಾಂಕ್ಸ್ ಅಂತ ಅಮಿತ್ ಶಾ ಹೇಳಿದ್ದಾರೆ. ಏನೋ ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ರಚನೆಗೆ ಬಹುಮತ ಗಳಿಸುವಲ್ಲಿ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಕಡೆಗೂ ಕೂಡ ಸಕ್ಸಸ್ ಕಂಡಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಎಡಪಕ್ಷಗಳು ಕೂಡ ವಿಜಯ್ರ ಟಿವಿಕೆ ಪಾರ್ಟಿಗೆ ಬೆಂಬಲವನ್ನ ಘೋಷಿಸಿದ್ದಾರೆ. ಈ ಮೂಲಕ 118 ಸ್ಥಾನಗಳ ಮೆಜಾರಿಟಿ ಕ್ರಾಸ್ ಮಾಡಿ 121 ಶಾಸಕರ ಸಪೋರ್ಟ್ ಸಿಕ್ಕಿದೆ. ಅಂದ್ರೆ ಟಿವಿಕೆ 107, ಕಾಂಗ್ರೆಸ್ 5, ಹಾಗೆ ವಿಸಿಕೆ, ಐಯುಎಂಎಲ್, ಸಿಪಿಐ ಮತ್ತು ಸಿಪಿಐಎಂ ಪಕ್ಷಗಳ ತಲಾ 2 ಶಾಸಕರ ಸಪೋರ್ಟ್. ಇದರೊಂದಿಗೆ 1 ಸೀಟು ಗೆದ್ದಿರೋ ಎಎಂಎಂಕೆ ಕೂಡ ಸಪೋರ್ಟ್ ಮಾಡಿದೆ. ವಿಜಯ್ ಸರ್ಕಾರ ರಚಿಸುವುದು ಫಿಕ್ಸ್ ಆಗಿದೆ. ಇದರ ಬೆನ್ನಲ್ಲೇ ವಿಜಯ್ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ರನ್ನ ಭೇಟಿಯಾಗಿದ್ದಾರೆ. ನಿರಂತರ 3ನೇ ಭೇಟಿ ಇದು. ಕಳೆದ 2 ಸಲ ಮೀಟ್ ಆದಾಗ ವಿಜಯ್ಗೆ 118 ಶಾಸಕರ ಬೆಂಬಲವನ್ನ ನೀವು ತಗೊಂಬನ್ನಿ, ಸಹಿ ತಗೊಬನ್ನಿ, ಕನ್ಫರ್ಮ್ ಮಾಡ್ಕೊಂಡ್ ಬನ್ನಿ, ಆಮೇಲೆಲ್ಲ ನೋಡೋದ್ ಬೇಡ ಅಂತ ಹೇಳಿ ಕಳಿಸಿದ್ರು. ಈಗ ಬಹುಮತ ಕ್ಲಿಯರ್ ಆಗಿ ಅವರು ನಂಬರ್ ಸಮೇತ ಹೋಗಿದ್ದಾರೆ. ಆದ್ಮೇಲೆ ವಿಜಯ್ ನೇರವಾಗಿ ಎಡಪಕ್ಷಗಳ ನಾಯಕರನ್ನ ಮೀಟ್ ಆಗಿದ್ದಾರೆ. ಸಿಪಿಐ ಮತ್ತು ಸಿಪಿಐಎಂ ನಾಯಕರೊಂದಿಗೆ ಸರ್ಕಾರ ರಚನೆ ಪ್ರಕ್ರಿಯೆ ಬಗ್ಗೆ ಮಹತ್ವದ ಚರ್ಚೆ ಮಾಡಿದ್ದಾರೆ. ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಟಿಟಿ ಷಣ್ಮುಗಂ ಹೊಸ ಸರ್ಕಾರ ರಚನೆ ಬಗ್ಗೆ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೊಸ ಸರ್ಕಾರ ರಚನೆ ಆಗದೆ ಹೋದ್ರೆ ಮೇ 10ಕ್ಕೆ ತಮಿಳುನಾಡಿನಲ್ಲಿ ರಾಜ್ಯಪಾಲರ ಆಡಳಿತ ಶುರುವಾಗುತ್ತೆ. ಆಗ ಬಿಜೆಪಿ ಹಿಂಬಾಗಿಲಿನಿಂದ ಅಧಿಕಾರ ನಡೆಸುತ್ತೆ. ಹೀಗಾಗಿ ಎಲ್ಲಾ ತರದಲ್ಲೂ ಬಿಜೆಪಿ ದೂರ ಇಡಬೇಕು. ಹಾಗಾಗಿ ನಾವು ಟಿವಿಕೆಗೆ ಸಪೋರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಟಿವಿಕೆಗೆ ಸಪೋರ್ಟ್ ಮಾಡಿದಕ್ಕೆ ಕಾಂಗ್ರೆಸ್ ಒಳಗಡೆ ಅಸಮಾಧಾನ ಭುಗಿಲೆದ್ದಿದೆ. ಇದು ಅವಕಾಶವಾದಿ ರಾಜಕಾರಣ ಅಂತ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ. ದಶಕಗಳಿಂದ ನಮಗೆ ಬೆನ್ನೆಲುಬಾಗಿದ್ದ ಡಿಎಂಕೆಯನ್ನ ಬಿಟ್ಟು ಈಗಷ್ಟೇ ಬಂದಿರೋ ವಿಜಯ್ ಜೊತೆಗೆ ಕೈ ಜೋಡಿಸಿರೋದು ನೈತಿಕವಾಗಿ ತಪ್ಪು ಅಂತ ಹೇಳಿದ್ದಾರೆ. ಇದೇ ವೇಳೆ ರಾಹುಲ್ ಗಾಂಧಿಗೆ ಐಎನ್ಡಿಐ ಒಕ್ಕೂಟದ ನಾಯಕನ ಸ್ಥಾನದಿಂದ ಇಳಿರಿ ನೀವು ಕೆಳಗೆ ಅಂತ ಹೇಳಿ ಕೂಡ ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ. ಈ ಲೇಟೆಸ್ಟ್ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ರಿಯಾಕ್ಟ್ ಮಾಡಿದೆ. ನಾವು ಯಾರೊಂದಿಗೂ ಸೇರಿ ಸರ್ಕಾರ ರಚನೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲ್ಲ, ತಟಸ್ಥವಾಗಿ ಇರ್ತೀವಿ ಅಂತ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ಹೇಳಿದ್ದಾರೆ. ಎಷ್ಟು ಸ್ಥಾನ ಇದೆ ಇವರು ತಮಿಳುನಾಡಿನಲ್ಲಿ? ಇರೋದು 1 ಸ್ಥಾನ. ಏನೋ ಪುದುಚೇರಿಯಲ್ಲಿ ಮತ್ತೆ ಎನ್ ರಂಗಸ್ವಾಮಿ ಸಿಎಂ ಆಗೋದು ಫಿಕ್ಸ್ ಆಗಿದೆ. ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಎನ್ ರಂಗಸ್ವಾಮಿ ಆಯ್ಕೆಯಾಗಿದ್ದಾರೆ. 30 ಸದಸ್ಯ ಬಲದ ವಿಧಾನಸಭೆಯಲ್ಲಿ ರಂಗಸ್ವಾಮಿ ನೇತೃತ್ವದ ಎನ್ಆರ್ ಕಾಂಗ್ರೆಸ್ 12, ಬಿಜೆಪಿ 4 ಮತ್ತು ಎಐಎಡಿಎಂಕೆ 1, ಎಲ್ಜೆಕೆ 1 ಸ್ಥಾನ ಗೆದ್ದಿದ್ರು. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ ಸೇರಿ ಈ ಸ್ಥಳಗಳಿಗೆ ನಿಮಗೆ ಯಾತ್ರೆ ಹೋಗೋ ಆಸಕ್ತಿ ಇದ್ರೆ 7 ಸೈನ್ಸ್ ಟೂರಿಸಂನ ಪ್ಯಾಕೇಜ್ ನಿಮಗಾಗಿ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಕೇರ್ನೊಂದಿಗೆ ಕರ್ಕೊಂಡೋಗಿ ಕರ್ಕೊಂಡ್ಬಂದ್ಬಿಡ್ತಾರೆ. ಏನೋ ದೇಶದಲ್ಲಿ ಸರಣಿ ಉಗ್ರ ದಾಳಿ ಯತ್ನಗಳನ್ನ ವಿಫಲಗೊಳಿಸಲಾಗಿದೆ. ದಿಲ್ಲಿ ಪೊಲೀಸರು ಪಾಕಿಸ್ತಾನದ ಐಎಸ್ಐ ಬೆಂಬಲಿತ ಶಹಜಾದ್ ಭಟ್ಟಿ ಮಾಡ್ಯೂಲ್ನ 9 ಶಂಕಿತ ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ದಿಲ್ಲಿ ಸೇರಿದ ಹಾಗೆ ದೇಶದ ಹಲವು ರಾಜ್ಯಗಳಲ್ಲಿ ಇವರನ್ನ ಹಿಡಿದು ಹಾಕಲಾಗಿದೆ. ಈ ಉಗ್ರರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಇವರು ದಿಲ್ಲಿಯ ಐತಿಹಾಸಿಕ ದೇವಸ್ಥಾನ, ದಿಲ್ಲಿ ಸೋನಿಪತ್ ಹೆದ್ದಾರಿಯಲ್ಲಿರೋ ಢಾಬಾ ಮತ್ತು ಹಿಸಾರ್ನಲ್ಲಿರೋ ಸೇನಾ ಕ್ಯಾಂಪ್ ಮೇಲೆ ದಾಳಿ ಮಾಡೋಕೆ ಸಂಚು ರೂಪಿಸಿದ್ರು. ಬಂಧಿತ ಉಗ್ರನೊಬ್ಬ ದಿಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿನ ಫೋಟೋಗಳನ್ನ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳಿಗೆ ಸೆಂಡ್ ಕೂಡ ಮಾಡಿದ್ದ. ದೇವಸ್ಥಾನದ ಭದ್ರತೆಗೆ ನಿಯೋಜಿಸಲಾದ ಪೊಲೀಸರು ಮತ್ತು ಅರೆ ಸೇನಾ ಪಡೆಗಳ ಮೇಲೆ ಗುಂಡು ಹಾರಿಸಿ ನಂತರ ದೇವಸ್ಥಾನವನ್ನ ಗುರಿಯಾಗಿಸೋಕೆ ಉಗ್ರರ ಟೀಮ್ ಪ್ಲಾನ್ ಮಾಡಿತ್ತು. ಹಾಗೆ ದಿನನಿತ್ಯ ಸಾವಿರಾರು ಜನ ಸೇರೋ ದಿಲ್ಲಿ ಸೋನಿಪತ್ ಹೆದ್ದಾರಿಯ ಪ್ರಮುಖ ಡಾಬಾ ಮೇಲೆ ಕೈ ಸ್ಫೋಟಕಗಳನ್ನ ಬಳಸಿ ದಾಳಿ ಮಾಡೋಕ್ಕೂ ಕೂಡ ಇವರು ಪ್ಲಾನ್ ಮಾಡಿದ್ರು.
ಇವರಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ತನಿಖೆ ಮುಂದುವರೆದಿದೆ. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ಗುಡುಗು ಸಹಿತ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಬಳ್ಳಾರಿ, ದಾವಣಗೆರೆ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಹಾಸನ, ಚಾಮರಾಜನಗರ, ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಒಣ ಹವೆ ಇರುತ್ತೆ ಅಂತ ಇಲಾಖೆ ಹೇಳಿದೆ. ಇನ್ನು ಇತ್ತೀಚೆಗೆ ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ ನಡೆಯುವ ಇಲಾಖಾ ಬಡ್ತಿ ಪರೀಕ್ಷೆಗಳ ಲ್ಯಾಂಗ್ವೇಜ್ ಆಪ್ಷನ್ ನಿಂದ ಕನ್ನಡ ಭಾಷೆ ತೆಗೆದುಹಾಕಲಾಗಿತ್ತು. ಕೇವಲ ಇಂಗ್ಲಿಷ್, ಹಿಂದಿ ಭಾಷೆ ಆಪ್ಷನ್ ಇಡಲಾಗಿತ್ತು. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕೊಟ್ಟರೆ ಸರಿ ಕನ್ನಡದಲ್ಲಿ, ಇಲ್ಲಾಂದರೆ ಎಲ್ಲ ಕಡೆ ರೈಲ್ವೆ ಸೇವೆಗಳನ್ನು ಬ್ಲಾಕ್ ಮಾಡ್ತೀವಿ ಅನ್ನೋ ವಾರ್ನಿಂಗ್ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಆಗ್ರಹ ಕೂಡ ಮಾಡಲಾಗಿದೆ. ಇನ್ನು ಮಹಿಳೆಯರೊಂದಿಗಿನ ವಿಡಿಯೋ ವೈರಲ್ ಕೇಸ್ನಲ್ಲಿ ಹಿರಿಯ IPS ಅಧಿಕಾರಿ ಕೆ ರಾಮಚಂದ್ರ ರಾವ್ ಅಮಾನತಾಗಿದ್ರು. ದಿಢೀರಂತ ಆಮೇಲೆ ಅವ್ರು ಸಾಬೀತಾದರೂ ಕೂಡ ಅದು ಒರಿಜಿನಲ್ ವಿಡಿಯೋ ಅಂತ ಹೇಳಿ ಅವ್ರು ಮತ್ತೆ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಸರಿ ತಪ್ಪು ಅಂತಲ್ಲ, ಈ ತಿಂಗಳ ಕೊನೆಯಲ್ಲಿ ರಿಟೈರ್ ಆಗ್ತಿದ್ದಾರೆ, ಪಿಂಚಣಿ ಭತ್ಯೆಗಳ ಇತ್ಯರ್ಥ ಆಗಬೇಕು. ರಾಮಚಂದ್ರ ರಾವ್ ಈ ಬಗ್ಗೆ CMಗೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ಹಾಗಾಗಿ ಇದನ್ನು ಆದೇಶ ಹಿಂಪಡೆಯಲಾಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅದಕ್ಕೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಆಮೇಲೆ ಅಂತ ಹೇಳಿ ಉಪಕಾರ ಮಾಡಿರೋದು ಇವರೀಗ. ಏನೋ ಮಂಗಳೂರು ಮತ್ತು ಉಡುಪಿ ಭಾಗದಲ್ಲಿ ಪೊಲೀಸ್ ಇಲಾಖೆ ಲಾಕ್ಡ್ ಹೌಸ್ ಬೀಟ್ಸ್ ಸಿಸ್ಟಮ್ ಅನ್ನೋ ವಿಶೇಷ ಯೋಜನೆ ಜಾರಿ ತಂದಿದ್ದಾರೆ. ಪ್ರವಾಸ ಅಥವಾ ಯಾವುದೇ ಕೆಲಸಕ್ಕಾಗಿ ಮನೆಗೆ ಬೀಗ ಹಾಕಿ ಹೋಗೋರು ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡಬೇಕು. ಅವಾಗ ಏನಾಗುತ್ತೆ, ಬೆನಿಫಿಟ್ ಸಿಗುತ್ತೆ ಅವರಿಗೆ. ಪೊಲೀಸರೇ ಬಂದು ಮನೆ ಕಾಯ್ತಾರೆ. ಪ್ರವಾಸದ ಡೇಟ್, ವಿಳಾಸ ಮತ್ತು ಮನೆಯ ಮುಂದೆ ನಿಂತು ತೆಗೆದ ಸೆಲ್ಫಿಯನ್ನು ಪೊಲೀಸರು ಕೊಡಬೇಕು. ಬೀಟ್ ಪೊಲೀಸರು ಹಗಲು ಮತ್ತು ರಾತ್ರಿ ವೇಳೆ ಈ ಮನೆಗಳ ಹತ್ರ ಹೋಗಿ ಚೆಕ್ ಮಾಡ್ತಿರ್ತಾರೆ. ಇದರಿಂದ ಕಳ್ಳತನ ತಡೆಯೋಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಅಮೆರಿಕದ 3,600 ಕೋಟಿ ರೂಪಾಯಿ ವೆಚ್ಚದ ಸೆಮಿ ಕಂಡಕ್ಟರ್ ಪ್ರಾಜೆಕ್ಟ್ ರಾಜ್ಯಕ್ಕೆ ಬರ್ತಾ ಇದೆ. ಇದಕ್ಕಾಗಿ ರಾಜ್ಯ ಸರ್ಕಾರ ತನ್ನ ಭೂ ಹಂಚಿಕೆ ನಿಯಮವನ್ನೇ ಚೇಂಜ್ ಮಾಡಿದೆ. ಕ್ಯಾಲಿಫೋರ್ನಿಯಾ ಮೂಲದ ಅಪ್ಲೈಡ್ ಮೆಟೀರಿಯಲ್ಸ್ ಅನ್ನೋ ಕಂಪನಿಗೆ 140 ಎಕರೆ ಜಾಗ ಕೊಡೋಕೆ ರಾಜ್ಯ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೆಂಪೇಗೌಡ ಏರ್ಪೋರ್ಟ್ ಬಳಿ ಇರೋ ಬೆಂಗಳೂರು ಸಿಗ್ನೇಚರ್ ಬಿಸಿನೆಸ್ ಪಾರ್ಕ್ನಲ್ಲಿ ಜಾಗ ಕೊಡಲಾಗ್ತಿದೆ. ಇತ್ತ ಕೇಂದ್ರ ಸರ್ಕಾರ ದೇಶದ 10 ಲಕ್ಷ ಟೀಚರ್ಸ್ಗೆ AI ಟ್ರೈನಿಂಗ್ ಕೊಡೋಕೆ AI ಲಿಟ್ರಸಿ ಪ್ರೋಗ್ರಾಮ್ ಲಾಂಚ್ ಮಾಡಿದೆ. 2027 ಒಳಗಡೆ ಮುಗಿಸಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಟೀಚರ್ಗಳಿಗೆ AI ಬಳಕೆ ಬಗ್ಗೆ ಒಂದಷ್ಟು ಮಾಹಿತಿ ಇರಬೇಕು, ದೈನಂದಿನ ಬೋಧನೆಯಲ್ಲಿ ಅದು ಯೂಸ್ ಆಗಬೇಕು ಅಂತ. DRDO ಹಾಗೂ ಭಾರತೀಯ ಸೇನೆ ಹೊಸ ಪರೀಕ್ಷೆ ಮಾಡಿದ್ದಾರೆ. ಮೇ 7, 2026 ಒಡಿಶಾ ಕರಾವಳಿಯಲ್ಲಿ ತಾರಾ TARA ಅನ್ನೋ ಹೊಸ ವೆಪನ್ ಸಿಸ್ಟಮ್ನ ಟೆಸ್ಟ್ ಮಾಡಿದ್ದಾರೆ. ಇದು ಭಾರತದ ಮೊದಲ ಸ್ವದೇಶಿ ಗ್ಲೈಡ್ ವೆಪನ್ ಸಿಸ್ಟಮ್. ಅಂದರೆ ಡೈರೆಕ್ಷನ್ ಇಲ್ಲದೆ ಗುರಿ ತಪ್ಪಿ ಹೋಗೋ ವಾರ್ ಹೆಡ್ಗಳನ್ನ ಟಾರ್ಗೆಟ್ ರೀಚ್ ಆಗೋ ಥರ ಇವು ಮಾಡ್ತವೆ. ವಾಯುಪಡೆಗೆ ತುಂಬಾ ಅತ್ಯಗತ್ಯವಾಗಿ ಬೇಕಾಗಿದ್ದ ಆಯುಧ. ಇನ್ನು ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯಷ್ಟೇ ಸ್ಥಾನಮಾನ ಮತ್ತು ಕಾನೂನು ರಕ್ಷಣೆ ಕೊಡೋ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಸಂಸದ ಅಸಾದುದ್ದೀನ್ ಓವೈಸಿ ವಿರೋಧಿಸಿದ್ದಾರೆ. ವಂದೇ ಮಾತರಂ ದೇವತೆಯನ್ನ ಆರಾಧಿಸೋ ಹಾಡು, ಇದನ್ನ ರಾಷ್ಟ್ರಗೀತೆಗೆ ಸಮಾನವಾಗಿ ನೋಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ ಯಾವುದೇ ಒಬ್ಬ ದೇವರು ಅಥವಾ ದೇವತೆಯ ಹೆಸರಲ್ಲಿ ನಡೆಯಲ್ಲ, ಧರ್ಮ ಮತ್ತು ರಾಷ್ಟ್ರ ಎರಡು ಒಂದೇ ಅಲ್ಲ ಅಂತ ಓವೈಸಿ ಹೇಳಿದ್ದಾರೆ. ಅಲ್ಲದೆ ವಂದೇ ಮಾತರಂ ಬರೆದವರು ಬ್ರಿಟಿಷರ ಬಗ್ಗೆ ಒಲವನ್ನು ಹೊಂದಿದ್ರು, ಮುಸ್ಲಿಮರನ್ನ ದ್ವೇಷಿಸ್ತಾ ಇದ್ರು. ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ನೆಹರು, ಟ್ಯಾಗೋರ್ ಕೂಡ ಇದನ್ನ ತಿರಸ್ಕಾರ ಮಾಡಿದ್ರು ಅಂತ ಹೇಳಿದ್ದಾರೆ. ಏನೋ ಮಣಿಪುರದ ಹಲವು ಜಿಲ್ಲೆಗಳಲ್ಲಿ ಬಂಡುಕೋರ ಗುಂಪುಗಳು ದಾಳಿ ಮಾಡಿವೆ. ಉಖ್ರೋಲ್ ಮತ್ತು ಖಮ್ಜಾಂಗ್ ಜಿಲ್ಲೆಗಳಲ್ಲಿ ನಡೆದ ಪ್ರತ್ಯೇಕ ದಾಳಿಗಳಲ್ಲಿ 6 ಮಂದಿ ಗಾಯಗೊಂಡಿದ್ದಾರೆ. ಹಲವು ಮನೆಗಳಿಗೆ ಬೆಂಕಿ ಇಡಲಾಗಿದೆ. ಪರಿಸ್ಥಿತಿ ಹತೋಟಿಗೆ ತರೋಕೆ ಸೇನೆ ಕೂಡ ಬಂಡುಕೋರರ ಮೇಲೆ ದಾಳಿ ಮಾಡಿದೆ. ಮ್ಯಾನ್ಮಾರ್ ಗಡಿಗೆ ಹೊಂದಿಕೊಂಡಂತಿರೋ ಜಿಲ್ಲೆಗಳಲ್ಲೇ ಈ ಹಿಂಸಾಚಾರ ಆಗಿದೆ. ಮ್ಯಾನ್ಮಾರ್ ಮೂಲದ ಕುಕಿ ನ್ಯಾಷನಲ್ ಆರ್ಮಿ ಬರ್ಮಾ KNA-B ಈ ದಾಳಿ ಮಾಡಿದೆ. ಮಣಿಪುರ ಶಾಸಕ ಲೈಶಿಯೋ ಖಸಿಂಗ್ ಈ ರೀತಿ ಆರೋಪಿಸಿದ್ದಾರೆ. ಡ್ರೋನ್ಗಳ ಮೂಲಕ ಕೂಡ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಏನೋ ನಾಸಿಕ್ TCS ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಮುಖ್ಯ ಆರೋಪಿ ನಿದಾ ಖಾನ್ಲನ್ನ ಪೊಲೀಸರು ಹಿಡಿದು ಹಾಕಿದ್ದಾರೆ. 25 ದಿನಗಳಿಂದ ಕದ್ದು ಕೂತಿದ್ಲು. ಈಗ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಈಕೆ ಅತ್ಯಾಚಾರ ಮತ್ತು ಲೈಂಗಿಕ ಕಿರುಕುಳದ ಆರೋಪಿಗಳಿಗೆ ಸಹಾಯ ಮತ್ತು ಸಂತ್ರಸ್ತ ಮಹಿಳೆಯರು ದೂರು ಕೊಡದಂತೆ ಬೆದರಿಕೆ ಹಾಕ್ತಾ ಇದ್ಲು ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾಳೆ. ಏನೋ ಭಾರತದ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ UAEಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ UAEನ ಇಂಟರ್ನ್ಯಾಷನಲ್ ಕೋಆಪರೇಷನ್ ಮಿನಿಸ್ಟರ್ ರೀಮ್ ಅಲ್ ಹಶೀಮಿಯೊಂದಿಗೆ ಮಾತುಕತೆ ನಡೆಸಿದ್ದಾರೆ. 2 ರಾಷ್ಟ್ರಗಳ ಸಂಬಂಧ, ಯುದ್ಧ, ಗ್ಲೋಬಲ್ ವಿಚಾರಗಳು, ಆಯಿಲ್, ಗ್ಯಾಸ್ ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. IPL ಆಟಗಾರರಿಗೆ ಹನಿ ಟ್ರ್ಯಾಪ್ ಭೀತಿ ಶುರುವಾಗಿದೆ. ಹೀಗಾಗಿ BCCI ಎಲ್ಲ 10 ಟೀಮ್ಗಳಿಗೆ ಕಟ್ಟುನಿಟ್ಟಿನ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಪ್ರಕಾರ ಪೂರ್ವಾನುಮತಿ ಇಲ್ಲದೆ ಯಾವುದೇ ಅತಿಥಿಗಳು ಆಟಗಾರರ ಹೋಟೆಲ್ಗೆ ಹೋಗೋ ಹಾಗಿಲ್ಲ. ಅತಿಥಿಗಳನ್ನ ಹೋಟೆಲ್ ರಿಸೆಪ್ಷನ್ ಏರಿಯಾದಲ್ಲಿ ಮಾತ್ರ ಮೀಟ್ ಆಗಬೇಕು. ಇಲ್ಲದೆ ಹೋದರೆ ಮ್ಯಾನೇಜರ್ರಿಂದ ಕಡ್ಡಾಯವಾಗಿ ಲಿಖಿತ ಅನುಮತಿಯನ್ನು ಪಡೆಯಬೇಕು. ಇತ್ತೀಚಿನ ವಿವಾದಗಳ ಬೆನ್ನಲ್ಲೇ ಡ್ರೆಸ್ಸಿಂಗ್ ರೂಮ್, ಡಗೌಟ್ ಮತ್ತು ಹೋಟೆಲ್ನಲ್ಲಿ ವೇಪಿಂಗ್ ಸಂಪೂರ್ಣ ನಿಷೇಧಿಸಲಾಗಿದೆ. ಹಾಗೆ ಭದ್ರತಾ ಅಧಿಕಾರಿಗಳಿಗೆ ಮಾಹಿತಿ ಕೊಡದೆ ಆಟಗಾರರು ಹೋಟೆಲ್ನಿಂದ ಹೊರ ಹೋಗೋ ಹಾಗೂ ಕೂಡ ಇಲ್ಲ. ಏನೋ ಲೈವ್ ಮ್ಯಾಚ್ ವೇಳೆ ತಂಡದ ಮಾಲೀಕರು ಡಗೌಟ್ಗೆ ಬಂದು ಆಟಗಾರರನ್ನ ಮೀಟ್ ಆಗೋಕ್ಕೂ ಅವಕಾಶ ಇಲ್ಲ. ಈ ರೂಲ್ಸ್ ಬ್ರೇಕ್ ಮಾಡಿದ್ರೆ ಭಾರಿ ದಂಡ, ಟೂರ್ನಿಂದ ಸಸ್ಪೆಂಡ್ ಅಥವಾ ಕಠಿಣ ಕಾನೂನು ಕ್ರಮ
ಜರುಗಿಸಬೇಕಾಗುತ್ತೆ ಅನ್ನೋ ವಾರ್ನಿಂಗ್ ಅನ್ನ BCCI ನೀಡಿದೆ. ಇತ್ತ ಭಾರತದ ಷೇರುಪೇಟೆ ಲಾಸ್ನಲ್ಲಿ ಎಂಡ್ ಮಾಡಿಕೊಂಡಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 516 ಪಾಯಿಂಟ್ಸ್ ಅಥವಾ 0.66% ಡೌನ್ ಆಗಿ 77,328ಕ್ಕೆ ರೀಚ್ ಆಗಿದೆ. ನಿಫ್ಟಿ 150 ಪಾಯಿಂಟ್ಸ್ ಅಥವಾ 0.62% ಬಿದ್ದು 24,176ಕ್ಕೆ ತಲುಪಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.05% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.15% ಇಳಿಕೆಯಾಗಿದೆ. SBI, HDFC, ICICI ಬ್ಯಾಂಕ್ ಷೇರುಗಳು ಕೂಡ ಭಾರಿ ಕುಸಿತ ಕಂಡಿವೆ. ಇದಕ್ಕೆ ಕಾರಣ ಪುನಃ ಸ್ಟಾರ್ಟ್ ಆದ ಇರಾನ್ ಮತ್ತು ಅಮೆರಿಕ ಹೊಡೆದಾಟ. ಇದರಿಂದ ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆಯಾಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮತ್ತೆ ಕುಸಿದಿದೆ. 25 ಪೈಸೆ ಕುಸಿದು $94.47 ತಲುಪಿದೆ. ಹೀಗಾಗಿ ಮಾರ್ಕೆಟ್ ರೆಡ್ನಲ್ಲಿ ಎಂಡ್ ಆಗಿದೆ. ಇತ್ತ SBI, HDFC ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್, ಬಜಾಜ್ ಫಿನಾನ್ಸ್ ಮತ್ತು ಆಕ್ಸಿಸ್ ಬ್ಯಾಂಕ್ ರೆಡ್ನಲ್ಲಿದ್ವು. ಟೈಟನ್, ಏಷ್ಯನ್ ಪೇಂಟ್ಸ್, ಅದಾನಿ ಪೋರ್ಟ್ಸ್, ಇನ್ಫೋಸಿಸ್, HCL ಟೆಕ್ನಾಲಜೀಸ್ ಗ್ರೀನ್ನಲ್ಲಿದ್ವು. ಒಟ್ಟಾರೆ NSEನಲ್ಲಿ 1500 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1782 ಸ್ಟಾಕ್ಸ್ ರೆಡ್ನಲ್ಲಿದ್ವು. BSEನಲ್ಲಿ 2068 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2148 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆಗಿವೆ. ಇನ್ನು Q4 ರಿಸಲ್ಟ್ಸ್ ಕಡೆಗೆ ಬರೋದಾದ್ರೆ SBI ಈ ಬಾರಿ ಬೆಟರ್ ಪರ್ಫಾರ್ಮ್ ಮಾಡಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 6% ಜಂಪ್ ಆಗಿ 19,684 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಟೈಟನ್ ಪಾಲಿಗೂ ಕೂಡ ಗುಡ್ ಕ್ವಾರ್ಟರ್. ನೆಟ್ ಪ್ರಾಫಿಟ್ 35% ರೈಸ್ ಆಗಿ 1,179 ಕ್ರೋರ್ ರುಪೀಸ್ಗೆ ರೀಚ್ ಆಗಿದೆ. ಹಾಗೆ FMCG ಕಂಪನಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೆಟ್ ಪ್ರಾಫಿಟ್ 21% ರೈಸ್ ಆಗಿ 419 ಕೋಟಿ ರೂಪಾಯಿ ಗಳಿಸಿದೆ. ಇನ್ನು ಸ್ವಿಗ್ಗಿ ಈ ಬಾರಿ ಕೂಡ ಲಾಸ್ ಕಳೆದ ವರ್ಷಕ್ಕಿಂತ ಸ್ವಲ್ಪ ಚೇತರಿಸಿಕೊಂಡು ನೆಟ್ ಲಾಸ್ 800 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಖರ್ಚು ಜಾಸ್ತಿಯಾಗಿ ಆದಾಯ ಕಮ್ಮಿಯಾದ ಕಾರಣ ನಷ್ಟದ ಹಾದಿಯಲ್ಲೇ ಮುಂದುವರೆದಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 71 ರೂಪಾಯಿ ಕಮ್ಮಿಯಾಗಿ 1,51,078 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 62 ರೂಪಾಯಿ ಕಮ್ಮಿಯಾಗಿ 1,38,390 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 802 ರೂಪಾಯಿ ಜಾಸ್ತಿಯಾಗಿ 2,55,600 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಚಾನಲ್ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ಅದು ನೀವು ನಮ್ಮ ತಂಡಕ್ಕೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.